ಭಾರತದ ರಾಜಕೀಯದಲ್ಲಿ, ಅದರಲ್ಲೂ ಬಿಹಾರದಲ್ಲಿ ನಡೆದ ಒಂದು ರಾಜೀನಾಮೆ. ಇದು ಕೇವಲ ಒಂದು ರಾಜ್ಯದ ಸುದ್ದಿಯಲ್ಲ, ಇದು ಇಡೀ ದೇಶದ ರಾಜಕೀಯದ ದಿಕ್ಕನ್ನೇ ಬದಲಾಯಿಸಬಹುದಾದ ಒಂದು ದೊಡ್ಡ ಬದಲಾವಣೆಯ ಮುನ್ಸೂಚನೆ. ಬನ್ನಿ, ಇದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಈ ವಿಶ್ಲೇಷಣೆಯಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಮೊದಲು ಬಿಹಾರದಲ್ಲಿ ನಡೆದ ಘಟನೆ ಏನು ಅಂತ ಶುರು ಮಾಡಿ, ಅದು ಹೇಗೆ ಇಡೀ ದೇಶದ ಪ್ರಾದೇಶಿಕ ಪಕ್ಷಗಳ ಮೇಲೆ ಪರಿಣಾಮ ಬೀರ್ತಿದೆ ಅಂತ ನೋಡ್ತೀವಿ. ಆಮೇಲೆ ಬಿಜೆಪಿಯ ತಂತ್ರಗಾರಿಕೆ, ಪ್ರಜಾಪ್ರಭುತ್ವದ ಮೇಲೆ ಆಗ್ತಿರೋ ಪರಿಣಾಮ, ಮತ್ತು ಕೊನೆಯಲ್ಲಿ ಈ ಪ್ರಾದೇಶಿಕ ಪಕ್ಷಗಳ ಮುಂದಿನ ದಾರಿ ಏನು ಅಂತ ಚರ್ಚಿಸೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ ಮೊದಲನೇ ವಿಭಾಗದಿಂದ. ಬಿಹಾರದಲ್ಲಿ ಒಬ್ಬ ಘಟಾನುಘಟಿ ನಾಯಕನ ನಿರ್ಧಾರ ಒಂದು ಯುಗದ ಅಂತ್ಯಕ್ಕೆ ಹೇಗೆ ಕಾರಣವಾಯಿತು ಮತ್ತು ಅದು ನಮ್ಮ ಮುಂದೆ ಯಾವೆಲ್ಲ ಪ್ರಶ್ನೆಗಳನ್ನು ಇಡ್ತಿದೆ ಅಂತ ನೋಡೋಣ. ನೋಡಿ, ಈ ಸ್ಲೈಡ್ನಲ್ಲಿರೋ ಮಾತಿದೆಯಲ್ಲ, ಇದು ತುಂಬಾ ಮುಖ್ಯ. ಮೂಲ ಲೇಖನದಲ್ಲಿ ಹೇಳೋ ಹಾಗೆ ಇದು ಕೇವಲ ಒಬ್ಬ ವ್ಯಕ್ತಿಯ ಹಿನ್ನಡೆಯ ಕಥೆಯಲ್ಲ, ಇದು ಒಂದು ರಾಜಕೀಯ ಮಾದರಿಯ ಆಂತರಿಕ ಕುಸಿತದ ಚಿತ್ರಣ. ಅಂದ್ರೆ ನಿತೀಶ್ ಕುಮಾರ್ ಅವರ ಈ ನಡೆ ವೈಯಕ್ತಿಕ ಅನ್ನೋದಕ್ಕಿಂತ ಒಂದು ಇಡೀ ರಾಜಕೀಯ ವ್ಯವಸ್ಥೆ ಒಳಗೊಳಗೆ ಹೇಗೆ ಕುಸಿತಾ ಇದೆ ಅನ್ನೋದಕ್ಕೆ ಇದೊಂದು ಕನ್ನಡಿ ಹಿಡಿದ ಹಾಗೆ. ಅಷ್ಟಕ್ಕೂ ನಡೆದ ಆ ಒಂದು ನಿರ್ಣಾಯಕ ಘಟನೆ ಯಾವುದು? ಜೆಡಿಯು ನಾಯಕರಾದ ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು. ಈ ಒಂದೇ ಒಂದು ರಾಜೀನಾಮೆ ಕೇವಲ ಜೆಡಿಯು ಪಕ್ಷದ ಭವಿಷ್ಯವನ್ನಲ್ಲ, ಇಡೀ ದೇಶದಲ್ಲಿರೋ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವದ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನ ಎತ್ತಿದೆ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಬರೋಣ. ಅದೇ ನಮ್ಮ ಎರಡನೇ ವಿಭಾಗ, ಪ್ರಾದೇಶಿಕ ಪಕ್ಷಗಳ ದ್ವಂದ್ವ ಸಂಕಷ್ಟ. ಈ ಜೆಡಿಯು ತರಹದ ಪ್ರಾದೇಶಿಕ ಶಕ್ತಿಗಳು ಯಾಕಿಷ್ಟೊಂದು ಹೋರಾಡ್ತಿವೆ? ಮೂಮಲೇಖನದಲ್ಲಿ ಇದನ್ನ ದ್ವಂದ್ವ ಸಂಕಷ್ಟ ಅಥವಾ ಡ್ಯುಯಲ್ ಕ್ರೈಸಿಸ್ ಅಂತ ಕರೀತಾರೆ. ಏನಿದು ದ್ವಂದ್ವ ಸಂಕಷ್ಟ? ಈ ಸ್ಲೈಡ್ ಅದನ್ನ ತುಂಬಾ ಸ್ಪಷ್ಟವಾಗಿ ವಿವರಿಸುತ್ತೆ. ನೋಡಿ, ಒಂದು ಕಡೆ ಆಂತರಿಕ ದೌರ್ಬಲ್ಯ, ಅಂದ್ರೆ ಪಕ್ಷದ ಸಂಘಟನೆಯೇ ವೀಕ್ ಆಗಿರೋದು, ಪದೇ ಪದೇ ಮೈತ್ರಿ ಬದಲಾಯಿಸಿ ಜನರ ನಂಬಿಕೆ ಕಳೆದುಕೊಳ್ಳೋದು ಮತ್ತು ಕೊನೆಗೆ ತಮ್ಮದೇ ಆದ ಗುರುತನ್ನೇ ಕಳೆದುಕೊಳ್ಳೋದು. ಮತ್ತೊಂದು ಕಡೆ ಬಾಹ್ಯ ಒತ್ತಡ, ಅಂದ್ರೆ ಬಲಿಷ್ಠ ರಾಷ್ಟ್ರೀಯ ಪಕ್ಷಗಳಿಂದ ಬರುವ ಪ್ರೆಷರ್, ರಾಜಕೀಯದಲ್ಲಿ ತಮಗಿದ್ದ ಜಾಗ ಕಿರಿದಾಗೋದು. ಹೀಗೆ ಎರಡೂ ಕಡೆಯಿಂದ ಪ್ರಾದೇಶಿಕ ಪಕ್ಷಗಳು ಸಂಕಷ್ಟಕ್ಕೆ ಸಿಲುಕಿವೆ. ಒಂದು ಕಾಲದಲ್ಲಿ ಇದೇ ಮೈತ್ರಿ ರಾಜಕೀಯ ಇವರ ದೊಡ್ಡ ಶಕ್ತಿಯಾಗಿತ್ತು. ಆದ್ರೆ ಈಗ ನೋಡಿ, ಅದೇ ಇವರಿಗೆ ಮುಳುವಾಗ್ತಾ ಇದೆ. ಪಕ್ಷವನ್ನ ಸಂಘಟನೆಯಿಂದ ಕಟ್ಟೋ ಬದಲು ಮೈತ್ರಿಗಳನ್ನೇ ನಂಬಿಕೊಂಡಾಗ ಹೀಗಾಗುತ್ತೆ. ಪದೇ ಪದೇ ನಿಲುವು ಬದಲಾಯಿಸಿದ್ರೆ ಮತದಾರರಿಗೆ ಅನುಮಾನ ಬರುತ್ತೆ ಮತ್ತು ನಿಧಾನವಾಗಿ ಪಕ್ಷದ ಸ್ವಂತ ಅಸ್ಮಿತೆಯೇ ಮಾಯವಾಗಿಬಿಡುತ್ತೆ. ಈಗ ನಮ್ಮ ವಿಶ್ಲೇಷಣೆಯನ್ನ ಇನ್ನೊಂದು ಹಂತಕ್ಕೆ ತಗೊಂಡೋಗೋಣ. ಬಿಜೆಪಿಯ ಮೈತ್ರಿ ತಂತ್ರಗಾರಿಕೆ ಬಗ್ಗೆ ನೋಡೋಣ. ಇದು ಕೇವಲ ಪ್ರಾದೇಶಿಕ ಪಕ್ಷಗಳ ದೌರ್ಬಲ್ಯ ಮಾತ್ರವಲ್ಲ, ಬದಲಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಅನುಸರಿಸ್ತಿರೋ ಒಂದು ವ್ಯವಸ್ಥಿತ ಕಾರ್ಯತಂತ್ರದ ಭಾಗ ಅಂತ ಮೂಲ ಲೇಖನ ಹೇಗೆ ವಿವರಿಸುತ್ತೆ ಅನ್ನೋದನ್ನ ಗಮನಿಸೋಣ. ಈ ಸ್ಲೈಡ್ ನೋಡಿ, ಮೂಲ ಲೇಖನದಲ್ಲಿ ಹೇಳಿರೋ ಆ ಸ್ಟ್ರಾಟಜಿ ಹೇಗಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸುತ್ತೆ. ಮೊದಲನೇ ಹಂತ ಮೈತ್ರಿ ಮಾಡ್ಕೊಳ್ಳೋದು, ಅಂದ್ರೆ ಒಂದು ಪ್ರಾದೇಶಿಕ ಪಕ್ಷದ ಜೊತೆ ಸೇರಿ ರಾಜ್ಯದೊಳಗೆ ಎಂಟ್ರಿ ಪಡೆಯೋದು. ಎರಡನೇ ಹಂತ ತಮ್ಮ ಪ್ರಭಾವವನ್ನ ವಿಸ್ತರಿಸೋದು, ತಮ್ಮ ಸಂಘಟನೆ, ಸಂಪನ್ಮೂಲ ಎಲ್ಲವನ್ನೂ ಬಳಸಿ ಬೆಳೆಯೋದು. ಮೂರನೇ ಹಂತ ಜೊತೆಗಿರೋ ಪಾಲುದಾರನನ್ನೇ ದುರ್ಬಲಗೊಳಿಸೋದು, ಅಂದ್ರೆ ಆ ಪ್ರಾದೇಶಿಕ ಪಕ್ಷದ ಸ್ಪೇಸ್ ಕಡಿಮೆ ಮಾಡೋದು. ಮತ್ತು ಕೊನೆಯ ನಾಲ್ಕನೇ ಹಂತ ಅಧಿಕಾರವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದು, ಕೊನೆಗೆ ರಾಜ್ಯದಲ್ಲಿ ತಾವೇ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮೋದು. ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಇದು ನೇರವಾದ ಯುದ್ಧ ಅಲ್ಲ. ಮೂಲ ಲೇಖನ ಇದನ್ನ ನಿಧಾನವಾದ ಸಂಯೋಜಿತ ವಿಸ್ತರಣೆ ಅಂತ ಹೇಳುತ್ತೆ. ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಪ್ಲಾನ್ ಪ್ರಕಾರ ಮಾಡುವಂತಹ ದೀರ್ಘಕಾಲೀನ ತಂತ್ರಗಾರಿಕೆ ಇದು. ಹಾಗಂತ ಇದು ಬರೀ ಬಿಹಾರದಲ್ಲಿ ಆಗ್ತಿರೋದಲ್ಲ, ಇದೇ ತರಹದ ಪ್ಯಾಟರ್ನ್ ಬೇರೆ ಕಡೆಗಳಲ್ಲೂ ಆಗಿದೆ ಅಂತ ಲೇಖನದಲ್ಲಿ ಉದಾಹರಣೆ ಸಮೇತ ವಿವರಿಸಲಾಗಿದೆ. ರಾಮ್ವಿಲಾಸ್ ಪಾಸ್ವಾನ್ ಅವರ ಎಲ್ಜೆಪಿ ಪಕ್ಷದ ವಿಭಜನೆಯಾಗಿರ್ಬೋದು, ಅಥವಾ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಎನ್ಸಿಪಿ ಪಕ್ಷಗಳಲ್ಲಿ ನಡೆದ ಆಂತರಿಕ ಕಲಹಗಳಾಗಿರ್ಬೋದು. ಈ ರಾಜಕೀಯ ಒತ್ತಡಕ್ಕೆ ಬೇರೆ ಬೇರೆ ಟೂಲ್ಸ್ ಅಥವಾ ಸಾಧನಗಳನ್ನ ಬಳಸಲಾಗುತ್ತೆ ಅಂತ ಕೂಡ ಲೇಖನದಲ್ಲಿ ವಿಶ್ಲೇಷಿಸಲಾಗಿದೆ. ಉದಾಹರಣೆಗೆ ಇಡಿ ಮತ್ತು ಐಟಿ ಅಂತಹ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ರಾಜಕೀಯ ಅಸ್ತ್ರಗಳಾಗಿ ಬಳಸಲಾಗುತ್ತಿದೆ ಅನ್ನೋ ಆರೋಪ ಇದೆ. ಹಾಗೆಯೇ ಕೇಂದ್ರ ಮಂತ್ರಿ ಸ್ಥಾನದಂತಹ ಆಮಿಷಗಳು ಮತ್ತೆ ವಿರೋಧ ಪಕ್ಷಗಳ ವೋಟುಗಳನ್ನು ಒಡೆದು ತಮ್ಮ ಗೆಲುವನ್ನು ಸುಲಭ ಮಾಡಿಕೊಳ್ಳುವಂತಹ ಇಲೆಕ್ಷನ್ ಲೆಕ್ಕಾಚಾರಗಳು. ಸರಿ, ಇದೆಲ್ಲ ಆಯಿತು. ಆದರೆ ಈ ಎಲ್ಲ ರಾಜಕೀಯ ಬೆಳವಣಿಗೆಗಳಿಂದ ಭಾರತದ ಪ್ರಜಾಪ್ರಭುತ್ವದ ಮೇಲಾಗೋ ಪರಿಣಾಮ ಏನು? 4ನೇ ವಿಭಾಗದಲ್ಲಿ ಇದರ ಬಗ್ಗೆ ನೋಡೋಣ. ಭಾರತದ ಪ್ರಜಾಪ್ರಭುತ್ವದ ಸ್ವರೂಪವೇ ಬದಲಾಗ್ತಾ ಇದೆಯಾ? ವೈವಿಧ್ಯತೆ, ಹಲವು ಧ್ವನಿಗಳೇ ನಮ್ಮ ಪ್ರಜಾಪ್ರಭುತ್ವದ ಸೌಂದರ್ಯ.
ಆದರೆ ಈ ಎಲ್ಲ ಬೆಳವಣಿಗೆಗಳಿಂದ ನಾವು ಹಲವು ಧ್ವನಿಗಳಿಂದ ಒಂದೇ ಧ್ವನಿಯತ್ತ ಸಾಗುತ್ತಿದ್ದೇವೆಯಾ? ಇದು ನಿಜಕ್ಕೂ ಚಿಂತಿಸಬೇಕಾದ ವಿಷಯ. ಇದನ್ನೇ ಕೇಂದ್ರೀಕೃತ ರಾಜಕೀಯ ಅಥವಾ ಸೆಂಟ್ರಲೈಸ್ಡ್ ಪಾಲಿಟಿಕ್ಸ್ ಅಂತ ಕರೆಯೋದು. ಅಂದ್ರೆ ಅಧಿಕಾರವೆಲ್ಲ ರಾಜ್ಯ ಮತ್ತು ಸ್ಥಳೀಯ ಮಟ್ಟದಿಂದ ರಾಷ್ಟ್ರ ಮಟ್ಟದಲ್ಲಿ ಅದೇ ಕೇಂದ್ರದಲ್ಲಿ ಒಂದೇ ಕಡೆ ಸೇರ್ತಾ ಹೋಗೋದು. ಇದರಿಂದ ಏನಾಗುತ್ತೆ ಅಂದ್ರೆ ಸ್ಥಳೀಯ ಮತ್ತು ಪ್ರಾದೇಶಿಕ ಧ್ವನಿಗಳು ದುರ್ಬಲವಾಗ್ತಾ ಹೋಗ್ತವೆ. ಈ ಚಾರ್ಟ್ ನೋಡಿದ್ರೆ ಆ ವಾದ ಇನ್ನೂ ಕ್ಲಿಯರಾಗಿ ಅರ್ಥ ಆಗತ್ತೆ. ನೋಡಿ, ಕೇಂದ್ರದ ಅಧಿಕಾರ ಹೆಚ್ಚಾಗ್ತಾ ಇದ್ದ ಹಾಗೆ ಪ್ರಾದೇಶಿಕ ಧ್ವನಿಗಳು ಕಡಿಮೆ ಆಗ್ತಿವೆ. ಇದರ ನೇರ ಪರಿಣಾಮ ರಾಜಕೀಯ ವೈವಿಧ್ಯತೆ ಮೇಲೆ ಬೀಳ್ತಿದೆ. ಸರಿ, ಹಾಗಾದ್ರೆ ನಮ್ಮ ಕೊನೆಯ ಮತ್ತು ಅತಿ ಮುಖ್ಯವಾದ ವಿಭಾಗಕ್ಕೆ ಬಂದ್ಬಿಟ್ಟಿದ್ದೇವೆ. ಈ ಪ್ರಾದೇಶಿಕ ಪಕ್ಷಗಳ ಮುಂದಿನ ದಾರಿಯೇನು, ಇವುಗಳ ಭವಿಷ್ಯವೇನು, ಉಳಿಯೋದಿಕ್ಕಿರೋ ಸವಾಲುಗಳೇನು? ಮೂಲ ಲೇಖನದ ಪ್ರಕಾರ ಇವುಗಳು ಉಳಿಯಬೇಕು ಅಂದ್ರೆ ಕೆಲವು ಮೂಲಭೂತ ವಿಚಾರಗಳಿಗೆ ವಾಪಸ್ ಹೋಗಲೇಬೇಕು. ಅದರಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಬಲಿಷ್ಠ, ಗಟ್ಟಿಯಾದ ಸಂಘಟನೆ, ಎರಡನೆಯದು ಸ್ಪಷ್ಟವಾದ ಮತ್ತು ಸ್ಥಿರವಾದ ರಾಜಕೀಯ ನಿಲುವು, ಮತ್ತು ಮೂರನೆಯದು ಜನ ನಂಬುವಂತಹ ವಿಶ್ವಾಸಾರ್ಹ ನಾಯಕತ್ವ. ಒಂದು ವೇಳೆ ಈ ಮೂರು ಅಂಶಗಳನ್ನ ಗಟ್ಟಿಗೊಳಿಸ್ಕೊಳ್ದಿದ್ರೆ ಜೆಡಿಯು ತರಹದ ಪಕ್ಷಗಳು ರಾಜಕೀಯ ನಕ್ಷೆಯಿಂದ ಸುಲಭವಾಗಿ ಅಳಿಸೋಗ್ಬೋದು ಅಂತ ಮೂಲ ಲೇಖನದಲ್ಲಿ ಸ್ಪಷ್ಟವಾಗಿ ಎಚ್ಚರಿಸಲಾಗಿದೆ. ಅಂದ್ರೆ ಇದರ ಪರಿಣಾಮ ಅಷ್ಟು ಗಂಭೀರವಾಗಿದೆ. ಹಾಗಾಗಿ ನಮ್ಮ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತೆ. ಭಾರತದ ಪ್ರಾದೇಶಿಕ ಪಕ್ಷಗಳು ಈ ಹೊಸ ಸವಾಲಿಗೆ ತಕ್ಕಂತೆ ಬದಲಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ತಾವಾ ಅಥವಾ ಅವುಗಳ ಯುಗಾಂತ್ಯ ನಿಧಾನವಾಗಿ ಆರಂಭ ಆಗಿದೆಯಾ?